चिक्कोडी लोकसभा मतदारसंघामध्ये मंगळवार दिनांक 23 रोजी विविध ठिकाणी मतदान झाले। यावेळी दिव्यांग व्यक्तींसह मतदारांनी मतदान केंद्रावर गर्दी केली होती। यावेळी चिक्कोडी लोकसभा क्षेत्रातील उमेदवार अण्णासाहेब जोल्ले यांनी सहकुटुंब मतदानाचा हक्क बजावला। जोल्ले दाम्पत्याने या निवडणुकीमध्ये आपलाच विजय होणार असल्याचा यावेळी विश्वास व्यक्त केला। चिक्कोडी लोकसभा मतदारसंघामध्ये मंगळवार दिनांक 23 रोजी विविध ठिकाणी मतदान झाले। आजचा दिवस मतदार राजाचा असल्यामुळे चिक्कोडी, निप्पाणी, गळदगा, बेडकीहाळ, सदलगा, खडकलाट, एकसंबा तसेच अथनी, रायबाग, यमकनमर्डी, हुक्केरी अशा विविध ठिकाणी मतदान केंद्रावर मतदारांची गर्दी पाहावयास मिळाली। चिक्कोडी लोकसभा उमेदवार अण्णासाहेब जोल्ले यांनी आपली पत्नी आमदार शशिकला जोल्ले, मुले ज्योतिप्रसाद व बसवप्रसाद यांच्यासह एकसंबा येथील सरकारी मराठी हायस्कूल मतदान केंद्र 27 येथे सहकुटुंब मतदान केले। यावेळी अण्णासाहेब जोल्ले व शशिकला जोल्ले यांनी या निवडणुकीमध्ये आपलाच विजय होणार असा विश्वास व्यक्त केला। ಇವತ್ತು ಲೋಕಸಭಾ ಚುನಾವಣೆಯ ಮತದಾನ ದಿವಸ ನಾವು ಕುಟುಂಬ ಸಮೇತ ಇಲ್ಲಿ ಆಗಮಿಸಿ ನಮ್ಮ ಮತಗಟ್ಟೆಯಲ್ಲಿ ಇಲ್ಲಿ ಮತವನ್ನು ಚಲಾಯಿಸಿದೆವು। ಆದರೂ ಕೂಡ ನಿನ್ನೆವರೆಗೆ ಪ್ರಚಾರ ಒಂದು ಟೀಮ್ ವರ್ಕ್ ಒಳ್ಳೆಯ ರೀತಿಯಿಂದ ಆಗಿದೆ। 8 ಕಾನ್ಸ್ಟಿಟ್ಯೂಷನ್ ಬರೋದ್ರಿಂದ 650 ಹಳ್ಳಿ ಬರೋದ್ರಿಂದ ನಾನು ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ। ಆದರೆ ಎಲ್ಲ ನಮ್ಮ ಶಾಸಕರು, ಎಲ್ಲ ಮಾಜಿ ಶಾಸಕರು ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷ ಕಾಂಟೆಸ್ಟ್ ಮಾಡಿದ MLA ಕ್ಯಾಂಡಿಡೇಟ್ಗಳು ಇರ್ಬೋದು ಅಥವಾ ನಮ್ಮ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಒಂದು ಒಳ್ಳೆಯ ಟೀಮ್ ವರ್ಕ್ ಆಗಿ ಮಾಡಿದ್ದಾರೆ। ಅದಕ್ಕೆ ಇವತ್ತು ಮತದಾನ ಕೂಡ ಹೆಚ್ಚಾಗ್ತದೆ ಮತ್ತು ಭಾರತೀಯ ಜನತಾ ಪಕ್ಷ ಪರವಾಗಿ ಮತದಾನ ಆಗ್ತದೆ ಮತ್ತು ಮೋದಿಯವರು ಮಾಡಿದಂಥ ಕೆಲಸ, ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಮಾಡಿದಂಥ ಕೆಲಸ ಇದೆಲ್ಲ ಸೇರಿ ನಾನು ಗೆಲುವು ನಿಶ್ಚಿತ 1 ಲಕ್ಷ ಮೇಲ್ಪಟ್ಟು ನಾನು ಆರಿಸ್ಪಡ್ತೀನಿ ಅಂತ ನಂಗೆ ವಿಶ್ವಾಸ। ಅದು ಅವ್ರ ಸೋಲಿನ ಅಂಜಿ ಅಥವಾ ಅವ್ರ ಕಾಲು ಕೆಳಗಿಂದ ಏನು ಉಸುಬು ಹರಿದ ಅಂತೀವಿ ನಾವು, ಆ ಪ್ರಕಾರ ಸೋಲಿನ ಭೀತಿಯಿಂದ ಆ ಪ್ರಕಾರ ಮಾಡೋದು ಸ್ವಾಭಾವಿಕ। ಜನರು ಏನಾದಕ್ಕೆ ನಂಬುದಿಲ್ಲ, ನಾವು ಯಾವ ಪ್ರಕಾರ ಇದೀವಿ ಇಲ್ಲ ಅನ್ನೋದು ಇವತ್ತು ಒಂದೇ ದಿವಸನಾಗ ಯಾರು ಡಿಸೈಡ್ ಮಾಡಿಲ್ಲ। ಸುಮಾರು 30 ವರ್ಷದ ನನ್ನ ಒಂದು ಹಿಸ್ಟ್ರಿ ಅದ, ಯಾವ ಪ್ರಕಾರ ನಾವು ಜಾತ್ಯತೀತವಾಗಿ ಬೆಳೆದೀವಿ, ಯಾವ ಪ್ರಕಾರ ಇದೀವಿ ಅನ್ನೋದು ಗೊತ್ತದ। ಖಾಸಗಿ ಮಾಧ್ಯಮದಲ್ಲಿ ಅಥವಾ ಇದರಲ್ಲಿ ಮಾಡಿಲ್ಲ, ಅದು ಕ್ರಿಯೇಟ್ ಮಾಡಿದ್ದಾರೆ ಫೇಕ್ ನ್ಯೂಸ್ ಅಂಥವು ಬಹಳಷ್ಟು ಕ್ರಿಯೇಟ್ ಮಾಡ್ತಿರ್ತಾರೆ। ಯಾಕಂದ್ರೆ ಅವ್ರಿಗೆ ಏನೂ ಈಗ ಆಸೆ ಉಳಿದಿಲ್ಲ ಆರಿಸಿ ಬರೋದು, ಅವ್ರು ಸೋಲನ್ನು ಮೊದಲೇ ಒಪ್ಕೊಂಡಿರ್ತಾರೆ ನನಗನ್ಸುತ್ತೆ। ಇವತ್ತು ಕರ್ನಾಟಕದಲ್ಲಿ 2ನೇ ಹಂತದ ಚುನಾವಣೆಯ ಒಂದು ಎಲ್ಲ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಒಂದು ಭವಿಷ್ಯವನ್ನು ನಿರ್ಧಾರ ಮಾಡತಕ್ಕಂಥ ದಿನ ಇವತ್ತು ಬಂದಿದೆ। ಇವತ್ತು ಬೆಳಗ್ಗೆ ನಾವು ಕೂಡ ಎಲ್ಲ ಕುಟುಂಬ ಸಮೇತ ಬಂದು ಮತದಾನವನ್ನು ಚಲಾಯಿಸಿದ್ದೇವೆ। ನಿನ್ನೆವರೆಗೂ ನೋಡಿದಾಗ 8 ಕ್ಷೇತ್ರಗಳಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ BJP ಅಭ್ಯರ್ಥಿಯಾದಂಥ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಗೆಲುವು ನಿಶ್ಚಿತ ಅಂತಕ್ಕಂಥದ್ದು ಈಗಾಗಲೇ ನಮಗೆಲ್ಲ ಅನ್ನಿಸ್ತಾ ಇದೆ। ಮತ್ತೊಮ್ಮೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಲಿದ್ದಾರೆ ಅಂತಕ್ಕಂಥ ಒಂದು ಖುಷಿ ಕೂಡ ಇದೆ। ಎಲ್ಲ ಜನತೆ, ಎಲ್ಲ ಮತದಾರ ಬಂಧು ಬಹಿಣಿಯರು, ನನ್ನ ಎಲ್ಲ ಕಾರ್ಯಕರ್ತರು, ನಮ್ಮ ಎಲ್ಲ ಈಗ ಇದ್ದಂಥ ಸಿಟ್ಟಿಂಗ್ MLAಗಳು, ಸ್ವತಂತ್ರ MLAಗಳಿರ್ಬೋದು ಅಥವಾ ನಮ್ಮ ಎಲ್ಲ ಒಂದು ಸಂಘಟನೆ ಮುಖಾಂತರ ಒಂದು ಒಳ್ಳೆ ರೀತಿಯಲ್ಲಿ ಈ ಬಾರಿ ಟೀಮ್ ವರ್ಕ್ ಆಗಿದೆ। 100ಕ್ಕೆ 100ರಷ್ಟು ಅಣ್ಣಾಸಾಹೇಬ್ರ ಗೆಲುವು ಇವತ್ತು ಖಚಿತ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ। अंकली येथून राज्यसभा सदस्य डॉक्टर प्रभाकर कोरे दाम्पत्यांनी मतदानाचा हक्क बजावला। उत्तर कर्नाटकದ ಎಲ್ಲ ಸದಸ್ಯರ ಅದರಲ್ಲಿ BJP ಸದಸ್ಯ ಇವತ್ತು ವೋಟ್ ಬಾಕ್ಸ್ದಲ್ಲಿ ಈಗಾಗಲೇ ಬಂದದ। ನಾನು ಸುಮಾರು ಈ ಭಾಗ ಎಲ್ಲ ತಿರುಗಾಡಿ ಬಂದೆ। 7 ಮುಂಬೈ ಕರ್ನಾಟಕದ 7 ಲೋಕಸಭಾ ಸೀಟುಗಳು, ಆ 7ರಲ್ಲಿ ಹೋದ ಸಲ ನಾವು 6 ಗೆದ್ದಿದ್ದೆವು, 1 ಬರೀ ಚಿಕ್ಕೋಡಿ ಸೋತಿದ್ದು। ಈ ಸಲ ಮೋದಿಯವರ ಒಂದು ಒಲೆ, ಅವರು ಮಾಡಿದ ಕೆಲಸ, ಅವರು ಇಡೀ ದೇಶದೊಳಗೆ ಅವರ ಸುರಕ್ಷಾ, ಇದನ್ನೆಲ್ಲ ನೋಡಿದ್ರೆ ಇವತ್ತು 7ಕ್ಕೆ 7 ನಾವು ಈ ಲೋಕಸಭಾ ಗೆಲ್ತೀವಿ। ಹೈದರಾಬಾದ್ ಕರ್ನಾಟಕದಲ್ಲಿ ಅಲ್ಲಿ 7 ಅದಾವೆ, ಅಲ್ಲಿ 7ರೊಳಗೆ ನಾವು 6 ಅಂಕ ಗೆಲ್ಲೋದು ನಿಶ್ಚಿತ, ಖಾರ್ಗೆ ಅವರು ಸೋಲೋದು ನಿಶ್ಚಿತ। ದಾವಣಗೆರೆಯಲ್ಲಿ ಸಿದ್ದೇಶ್ ಅವರು ಗೆಲ್ತಾರೆ, ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವರು ಚಿರಂಜೀವಿ ಗೆಲ್ತಾರೆ। ಇಡೀ ಕರ್ನಾಟಕದಲ್ಲಿ 21ಕ್ಕಿಂತ ಹೆಚ್ಚು ಸೀಟ್ ನಾವು ಭಾರತೀಯ ಜನತಾ ಪಕ್ಷದವರು ನಾವು ಗೆಲ್ಲೋದು निश्चित तर गळदगा येथील मतदान केंद्रावर जिल्हा पंचायत सदस्य राजेंद्र वडर यांनी मतदान केले।
तसेच एडूर गावातील श्रीशैल जगद्गुरू डॉक्टर चन्नसिद्धराम पंडिताराध्य यांनी नवे एडूर येथील प्राथमिक शाळेच्या मतदान केंद्रावर मतदान करून पत्रकारांशी बोलताना प्रत्येक नागरिकाने मतदान हे अवश्य करावे असे सांगितले. ರಾಷ್ಟ್ರದಲ್ಲಿ ಜನ್ಮ ತಾಳಿರುವಂತಹ ಪ್ರತಿಯೊಬ್ಬರ ಜನ್ಮಸಿದ್ಧ ಅಧಿಕಾರ ಮತದಾನ. ಆದ್ದರಿಂದ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು. ವಿಶೇಷವಾಗಿ ಶ್ರೀಮಂತ ವರ್ಗದವರು ಮತದಾನದಿಂದ ವಂಚಿತರಾಗುವಂತಹದ್ದನ್ನು ನೋಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಕೂಡ ಜಾತಿ, ಮತ, ಪಥ, ಪಂಥ ಯಾವುದೇ ವ್ಯತ್ಯಾಸ ಇಲ್ಲದೆ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ मतदानವನ್ನು ಮಾಡಬೇಕು. चिक्कोडी लोकसभा मतदारसंघातील काँग्रेसचे उमेदवार प्रकाश हुक्केरी यांनी सायंकाळी 5:30 वाजता एकसंबा येथील मतदान केंद्रावर मतदान केले. चिक्कोडी लोकसभा निवडणुकीच्या पार्श्वभूमीवर सर्वत्र निवडणूक यंत्रणा सज्ज झाली होती. प्रत्येक मतदान केंद्रावर नागरिकांनी मतदानाचा हक्क बजावण्यासाठी रांग लावली होती. आज सकाळी 7 पासून मतदानाला सर्वत्र सुरुवात झाली होती. यावेळी तरुण पिढीसह वयोवृद्ध, दिव्यांग व्यक्तींनी मतदानाचा हक्क बजावला. प्रत्येक केंद्राबाहेर मतदारांची गर्दी पाहावयास मिळाली. यावेळी अपंग व्यक्तींना मतदान केंद्रावर आणण्यासाठी वाहनांची सोय करण्यात आली होती. प्रत्येक केंद्रावर कडक पोलीस बंदोबस्त ठेवण्यात आला होता.